all belong. With financial knowledge they lead the way, empowering minds every single day. They're the best, finest, the number one, teaching with passion, second to none, mentors so brilliant. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಒಂದು ಮೂಮೆಂಟ್ ಇತ್ತು ಹಾಗೂ ಇವತ್ತು ಮಾರ್ಕೆಟಲ್ಲಿ ನಿಫ್ಟಿಯ ಯಾವ ರೀತಿಯಾದಂಥ ವರ್ತಾವಣೆ ಇತ್ತು, ಬ್ಯಾಂಕ್ ನಿಫ್ಟಿ ಯಾವ ರೀತಿ ವರ್ತಾವಣೆಯನ್ನು ತೋರಿಸಿದೆ ಹಾಗೂ ಬೇರೆ ಇಂಡೆಕ್ಸ್ಗಳು ಏನನ್ನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ. ಸೊ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಫ್ಟಿ ಏನಿದೆ, ನಿಫ್ಟಿ 23,165 ರೂಪಾಯಿ 70 ಪೈಸೆಗೆ ಮಾರ್ಕೆಟ್ ಕ್ಲೋಸಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಟೋಟಲಾಗಿ 353.62 ರೂಪಾಯಿ ಒಂದು ಇಳಿಕೆಯನ್ನು ಕಂಡಿದೆ. ನೋಡಿ, ಇವತ್ತು ಬೆಳಗ್ಗೆಯಿಂದ ನೋಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಮಾರ್ನಿಂಗ್ ಸೆಷನಲ್ಲಿ ಮಾರ್ಕೆಟು ಚೂರು ಅಪ್ ಟ್ರೆಂಡಲ್ಲಿ ಮೊಮೆಂಟಮನ್ನು ಕೊಡ್ತು. ಅದಾದ ನಂತರ ಏನಾಗ್ತಾ ಇದೆ, ಸಂಪೂರ್ಣವಾಗಿ ಡೌನ್ ಸೈಡ್ ಮೊಮೆಂಟಮನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಏನಾಗಿದೆ, ಮಾರ್ಕೆಟು ಸಂಪೂರ್ಣವಾಗಿ ಫ್ಲ್ಯಾಟ್ ಆಗಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡಬಹುದು, ರೈಟ್. ಇನ್ನು ಸ್ನೇಹಿತರೆ, ನಾವು ಸೆನ್ಸೆಕ್ಸಿನ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಾವು ಬ್ಯಾಂಕ್ ನಿಫ್ಟಿಯ ಬಗ್ಗೆ ನೋಡೋಣ. ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಇವತ್ತಿನ ದಿವಸ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೊಮೆಂಟಮನ್ನು ಕೊಡ್ತು. ಅದಾದ ನಂತರ ಸೈಡ್ ವೇಸನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾವು ಸೆನ್ಸೆಕ್ಸಿನ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ರೈಟ್, ಸೆನ್ಸೆಕ್ಸಿನ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಸೆನ್ಸೆಕ್ಸ್ ಏನನ್ನು ಹೇಳ್ತಾ ಇದೆ ನಮಗೆ ಇವತ್ತು, ಸೆನ್ಸೆಕ್ಸ್ ಕೂಡ ಒಂದು ಡೌನ್ ಸೈಡನ್ನು ಪಡ್ಕೊಂಡಿದೆ. ಅಂದರೆ 1,390 ರೂಪಾಯಿ 41, 1,390 ಪಾಯಿಂಟ್ ಆಲ್ಮೋಸ್ಟು ಡೌನ್ ಸೈಡನ್ನು ಮಾಡಿರ್ತಕ್ಕಂಥದ್ದು. ಅದು ಮಧ್ಯಾಹ್ನ 12 ಗಂಟೆ ಮೇಲ್ಗಡೆ ಏನಾಗಿದೆ ಅಂದರೆ ಮಾರ್ಕೆಟು ಸಂಪೂರ್ಣವಾಗಿ ಫ್ಲ್ಯಾಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದು ಯಾವುದು, ಇದು ನಮ್ಮ ಸೆನ್ಸೆಕ್ಸ್. ನಿಫ್ಟಿ ನೋಡಿದ್ವಿ, ಬ್ಯಾಂಕ್ ನಿಫ್ಟಿ ನೋಡಿದ್ವಿ, ಸೆನ್ಸೆಕ್ಸನ್ನು ನೋಡಿದ್ವಿ. ಎಲ್ಲವೂ ಏನಾಗಿದೆ, ಒಂದು ಫ್ಲ್ಯಾಟ್ ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮಾರ್ನಿಂಗ್ ಸೆಷನಲ್ಲಿ ಒಂದು ಒಳ್ಳೆಯ ಮೊಮೆಂಟಮ್ ಇತ್ತು, ಬಟ್ ಅದಾದ ನಂತರ ಎಲ್ಲ ಫ್ಲ್ಯಾಟ್ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇನ್ನು ನಮ್ಮ ಇವತ್ತಿನ ಒಂದು ಟಾಪ್ ಗೇನರ್ಸ್ ಮತ್ತು ಟಾಪ್ ಲೂಸರ್ಸಿನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ನೋಡಿ, ನಿಫ್ಟಿಯ NSE ವೆಬ್ಸೈಟ್ ಏನಿದೆ, NSE ಒಂದು ಹೋಮ್ ವೆಬ್ಸೈಟಿಗೆ ಬಂದಿರತಕ್ಕಂಥದ್ದು. ಡೇಟಾ ಲೋಡ್ ಆಗ್ತಾ ಇಲ್ಲ. ದಿಸ್ ಪೇಜ್ ಆರ್ ಟ್ರೈಂಗ್ ಟು ಆ್ಯಕ್ಸೆಸ್ ಡಸಂಟ್ ಅಪಿಯರ್ ಟು ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಅಂದರೆ ನನಗನ್ಸೋ ಮಟ್ಟಿಗೆ ವೆಬ್ಸೈಟ್ ಅಪ್ಡೇಟ್ ಆಗ್ತಾ ಇದೆ. ಸೊ ಇವಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಅಪ್ಡೇಟೆಡ್ ಆಗಿರ್ತಕ್ಕಂಥದ್ದು, ರೈಟ್. ಸೊ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವತ್ತಿನ ಒಂದು ಟಾಪ್ ಗೇನರ್ಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಾವು ನೋಡಿದ್ರೆ, ಐಡಿಯಾ ಇದೆ. ಐಡಿಯಾ 8 ರೂಪಾಯಿ 17 ಪೈಸೆ ಗೇನನ್ನು ಪಡ್ಕೊಂಡಿದೆ. ಅಂದರೆ ಟೋಟಲಾಗಿ 20% ಗೇನನ್ನು ಮಾಡಿಕೊಂಡಿದೆ. ಕನಾನ್ ಇಂಡಿಯಾ ಇದು ಸಹ ಒಂದು 20% ಗೇನನ್ನು ಪಡ್ಕೊಂಡಿದೆ. ಹೆಸ್ಟರ್ ಬಯೋ ಇದು ಸಹ ಒಂದು 20% ಗೇನನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮಾರ್ಕೆಟ್ ಸ್ನ್ಯಾಪ್ಶಾಟಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ರೇಡಿಯಂಟ್ CMS ಅನ್ನುವ ಕಂಪನಿ 19.99% ಗೇನನ್ನು ಪಡ್ಕೊಂಡಿದೆ. ಆರ್ಚಾಸ್ಪ್ ಅನ್ನುವ ಒಂದು ಕಂಪನಿ 19.72% ಗೇನನ್ನು ಪಡ್ಕೊಂಡಿದೆ, ರೈಟ್. ಇನ್ನು ಸ್ನೇಹಿತರೆ, ಮಾರ್ಕೆಟ್ ಸ್ನ್ಯಾಪ್ಶಾಟಲ್ಲಿ ಇವತ್ತು ನಾವು ನೋಡೋದಾಯಿತು ಅಂತ ಹೇಳಿದ್ರೆ, PSB 20% ಆಲ್ಮೋಸ್ಟು ಡೌನಲ್ಲಿ ಕ್ಲೋಸ್ ಆಗಿದೆ. ಯುಕೋ ಬ್ಯಾಂಕು 12%, ಒನ್ ಸೋರ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 8% ಡೌನಲ್ಲಿ 7.99% ಡೌನಲ್ಲಿ ಕ್ಲೋಸ್ ಆಗಿದೆ. ವೈಶಾಲಿ 7.79% ಡೌನಲ್ಲಿ ಕ್ಲೋಸ್ ಆಗಿದೆ. DRC ಸಿಸ್ಟಮ್ಸು 7.77% ಡೌನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ, ಅಲ್ವಾ. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ಒಂದು ಸ್ನ್ಯಾಪ್ಶಾಟು. ಇನ್ನು ಇವತ್ತಿನ ದಿವಸ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, 1955 ಅಡ್ವಾನ್ಸಸ್ಸಲ್ಲಿದೆ ಟೋಟಲ್ ನಿಫ್ಟಿಯಲ್ಲಿ. ಮಾರ್ಕೆಟ್ ಸ್ಟ್ಯಾಟಿಸ್ಟಿಕ್ಸಿನ ಪ್ರಕಾರ 960 ಸ್ಟಾಕ್ಸ್ಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇನ್ನು 79 ಸ್ಟಾಕ್ಸ್ಗಳೇನಿದ್ದಾವೆ ಇವು ಅನ್ಚೇಂಜ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ, ರೈಟ್. 52 ವೀಕ್ ಹೈಯಲ್ಲಿ ನೋಡಿದ್ರೆ 49 ಸ್ಟಾಕ್ಸ್ಗಳಿದೆ. 52 ವೀಕಿನ ಲೋ ಅಲ್ಲಿ ನೋಡಿದ್ರೆ 113 ಸ್ಟಾಕ್ಸ್ಗಳಿದ್ದಾವೆ.
275 ಸ್ಟಾಕ್ಸ್ ಅಪ್ಪರ್ ಸರ್ಕ್ಯೂಟನ್ನು ಹಿಟ್ ಮಾಡಿದೆ, 46 ಸ್ಟಾಕ್ಸ್ಗಳು ಲೋವರ್ ಸರ್ಕ್ಯೂಟನ್ನು ಹಿಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಡೈಲಿ ಸ್ನ್ಯಾಪ್ಶಾಟನ್ನು ನಾವಿಲ್ಲಿ ನೋಡೋಣ. ಇಂಡೆಕ್ಸಿನಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ರೈಟ್. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಡೇಟಾ ಯಾವತ್ತಿಂದು ಅಂತ ಹೇಳಿದ್ರೆ, ಈ ಡೇಟಾ ಇವತ್ತಿನ ಒಂದು ಡೇಟಾ, ಇದು 1ನೇ ತಾರೀಕು ಏಪ್ರಿಲ್ 1ರ ಡೇಟಾ. ಸೊ ನಿಮ್ಮ ಎದುರುಗಡೆನೇ ನಾನಿಲ್ಲಿ ಡೇಟಾನ ಏನು ಮಾಡ್ತಾ ಇದ್ದೀನಿ, ಸಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಫಾಂಟ್ ಸೈಜ್ನ ಚೂರು ಜಾಸ್ತಿ ಮಾಡ್ಕೊಂಬಿಡೋಣ ಅಲ್ವಾ. ಒಂದು ನಿಮಿಷ ಸ್ನೇಹಿತರೆ, ಫಾಂಟ್ ಸೈಜ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಓಕೆ. ಸೊ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಡೇಟಾ ಸಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೋಸ್ಕರ ಸ್ಕ್ರೀನ್ನ ಸ್ವಲ್ಪ ದೊಡ್ಡದು ಮಾಡೋಣ. ಹೋಪ್ಫುಲಿ ನಿಮಗೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ಅವಾಗ ಅಲ್ವಾ. ಓಕೆ, ಹೋಪ್ಫುಲಿ ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇನ್ನೂ ದೊಡ್ಡದು ಮಾಡೋಣ. ಓಕೆ. ಸೊ ಇಲ್ಲಿ ಮೇಲ್ಗಡೆಗೆ ನಾವು ನೋಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಇಂಡೆಕ್ಸಿನ ನೇಮು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ್ಯಾವ ಇಂಡೆಕ್ಸ್ಗಳಿದ್ದಾವೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಅದಾದ ನಂತರ ನಮ್ಮ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಇಂಡೆಕ್ಸಿನ ಡೇಟು. ಇವೆಲ್ಲವೂ ಇವತ್ತಿಂದೆ. ಸೊ ಹಾಗಾಗಿ ಇದನ್ನು ನಾನು ಏನು ಮಾಡ್ತೀನಿ, ಹೈಡ್ ಮಾಡಿಟ್ಬಿಡ್ತೀನಿ. ಸೊ ದಟ್ ನಮಗೆ ಒಂದು ಕ್ಲಿಯರ್ ಕಟ್ ಆದಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಇಂಡೆಕ್ಸ್ಗಳಲ್ಲಿ ನಿಫ್ಟಿಯ ಟೋಟಲ್ ಇಂಡೆಕ್ಸ್ಗಳೇನಿದ್ದಾವೆ ಅದರಲ್ಲಿ ಇವತ್ತಿನ ದಿವಸ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ನಾವು ಒಂದು ಟಾಪ್ ಗೇನರ್ಸಲ್ಲಿ ನೋಡೋದು, ಇಂಡೆಕ್ಸ್ಗಳಲ್ಲೇ ಟಾಪ್ ಗೇನರ್ಸ್ ಯಾವುದ್ಯಾವುದು ಅಂತ ನೋಡೋದಾಯಿತು ಅಂದರೆ, ಮೊಟ್ಟ ಮೊದಲನೇದಾಗಿ ನಿಫ್ಟಿ SME ಎಮರ್ಜ್ ಅಂತಕ್ಕಂತಹ ಒಂದು ಇಂಡೆಕ್ಸು. ಸೊ ಇದು 1.95% ಗೇನನ್ನು ಪಡ್ಕೊಂಡಿದೆ. ಪಾಯಿಂಟ್ ವೈಸ್ ನೋಡೋದಾಯಿತು ಅಂತ ಹೇಳಿದ್ರೆ 247.59 ಪಾಯಿಂಟ್ಸ್ಗಳ ಒಂದು ಗೇನನ್ನು ಪಡ್ಕೊಂಡಿದೆ. ನಿಫ್ಟಿ ಮೈಕ್ರೋ ಕ್ಯಾಪ್ 250 160 ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದೆ. ನಿಫ್ಟಿ ಇಂಡಿಯಾ ಟೂರಿಸಮ್ 57 ಪಾಯಿಂಟ್ಸು 57.65 ಪಾಯಿಂಟ್ಸ್ಗಳು. ನಿಫ್ಟಿ ಮೀಡಿಯಾ 33 ಪಾಯಿಂಟ್ಸ್ಗಳು ಆಲ್ಮೋಸ್ಟು. ನಿಫ್ಟಿ ಇಂಡಿಯಾ ಕಾರ್ಪೊರೇಟ್ ಗ್ರೂಪ್ ಇಂಡೆಕ್ಸ್ ಆದಿತ್ಯ ಬಿರ್ಲಾ ಗ್ರೂಪ್ನವ್ರದ್ದು 20 ಪಾಯಿಂಟ್ಸನ್ನು ಪಡ್ಕೊಂಡಿದೆ. ನಿಫ್ಟಿ ಹೈ ಬೀಟಾ 50 ಅಂತಕ್ಕಂಥ ಇಂಡೆಕ್ಸು 12.8 ಪಾಯಿಂಟ್ಗಳನ್ನು ಇಲ್ಲಿ ಗೇನನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರೈಟ್. ಇನ್ನು ಸ್ನೇಹಿತರೆ, ನಮ್ಮ ಒಂದು ಟಾಪ್ ಲೂಸರ್ಸಲ್ಲಿ, ಇಂಡೆಕ್ಸ್ಗಳಲ್ಲಿ ಟಾಪ್ ಲೂಸರ್ಸಿನ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ 50 ಅಂತಕ್ಕಂಥ ಇಂಡೆಕ್ಸ್ ಏನಿದೆ, ಇದು 924 ಪಾಯಿಂಟ್ಸ್ಗಳು ಲಾಸನ್ನು ಮಾಡಿಕೊಂಡಿದೆ. ನಿಫ್ಟಿ IT ಸಹ ಇವತ್ತು ರೆಡ್ಡಲ್ಲಿ ಕ್ಲೋಸ್ ಆಗಿದೆ, 905 ಪಾಯಿಂಟು. ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸು 892 ಪಾಯಿಂಟ್ಸು ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 500 ಮೊಮೆಂಟಮ್ 50 ಈ ಒಂದು ಇಂಡೆಕ್ಸು 830.4 ಪಾಯಿಂಟ್ಸ್ಗಳ ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ನಿಫ್ಟಿ ಮಿಡ್ ಸ್ಮಾಲ್ ಹೆಲ್ತ್ ಕೇರ್ ಅಂತಕ್ಕಂಥ ಒಂದು ಇಂಡೆಕ್ಸು 812 ಪಾಯಿಂಟ್ಸ್ಗಳ ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕು 737 ಪಾಯಿಂಟ್ಗಳು ಸ್ನೇಹಿತರೆ, 737 ಪಾಯಿಂಟ್ಸ್ ರೆಡ್ಡಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರೈಟ್. ಸೊ ಇದು ಇತ್ತು ನಮ್ಮ ಎಂಟೈರ್ ಇಂಡೆಕ್ಸಿನ ಒಂದು ಯಾವ್ಯಾವ ಸ್ಟಾಕ್ಸ್ಗಳು ಟಾಪಲ್ಲಿ ಕ್ಲೋಸ್ ಆಗಿದೆ, ಯಾವ ಇಂಡೆಕ್ಸ್ಗಳು ರೆಡ್ಡಲ್ಲಿ ಕ್ಲೋಸ್ ಆಗಿದೆ ಅನ್ನೋದ್ರ ಒಂದು ಮಾಹಿತಿ. ರೈಟ್. ಸೊ ಸ್ನೇಹಿತರೆ, ಇನ್ನು ನಾವು ಗ್ಲೋಬಲ್ ಇಂಡೆಕ್ಸನ್ನು ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಸೊ ಗ್ಲೋಬಲ್ ಇಂಡೆಕ್ಸಲ್ಲಿ ಸದ್ಯದ ಮಟ್ಟಿಗೆ ನಮಗೇನನ್ನು ಹೇಳ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಡೌ ಜೋನ್ಸು 126 ಪಾಯಿಂಟ್ಗಳು ರೆಡ್ಡಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು, ರೆಡ್ಡಲ್ಲಿ ನಡೀತಾ ಇದೆ, 134 ಪಾಯಿಂಟ್ ಇವಾಗ. ಸೊ S&P 500 30.91 ಪಾಯಿಂಟ್ಸು ಗ್ರೀನಲ್ಲಿರ್ತಕ್ಕಂಥದ್ದು. ಬಟ್ ಇದು ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ಬೇರಿಶಿಗೆ ಟರ್ನ್ ಆಗಬಹುದು ಅಲ್ವಾ.
ನ್ಯಾಸ್ಡ್ಯಾಕು 23.70 ಪಾಯಿಂಟ್ಸು ರೆಡ್ಡಲ್ಲಿ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಅದೇ ರೀತಿ ಯುರೋಪಿಯನ್ ಮಾರ್ಕೆಟ್ಸನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಯುರೋಪಿಯನ್ ಮಾರ್ಕೆಟ್ ಸಹ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ವಲ್ಪ ಗ್ರೀನಿಷಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವುದು? ಯುರೋಪಿಯನ್ ಮಾರ್ಕೆಟ್ಸು. ಅದೇ ಯು ಎಸ್ ಮಾರ್ಕೆಟ್ಸು ಇನ್ನೂ ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು ನಾವು 160 ಪಾಯಿಂಟ್ಸು ನೆಗೆಟಿವಲ್ಲಿರ್ತಕ್ಕಂಥದ್ದು. ಯಾವುದು? ಡೌ ಜೋನ್ಸ್ ಇವಾಗ, ರೈಟ್. ಸೊ ಸ್ನೇಹಿತರೆ, ಇವಾಗ ನಾನು ವಿಡಿಯೋ ಮಾಡೋ ಟೈಮಿಗೆ ಈ ರೀತಿಯಾದಂತಹ ಅಪ್ಡೇಟ್ಗಳಿದೆ. ಸೊ ಇಲ್ಲಿ ನಾವು ವರ್ಲ್ಡ್ ವೈಡ್ ಏಷ್ಯನ್ ಮಾರ್ಕೆಟ್ಸ್ನ ನೋಡೋದಾಯಿತು ಅಂತ ಹೇಳಿದ್ರೆ, ಏಷ್ಯನ್ ಮಾರ್ಕೆಟ್ಸಲ್ಲಿ ಸುಮಾರು ಮಾರ್ಕೆಟ್ಸ್ಗಳು ಏನಾಗಿದ್ದಾವೆ? ಗ್ರೀನಲ್ಲಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸುಮಾರು ಮಾರ್ಕೆಟ್ಸು ಏನಾಗಿದೆ? ಏಷ್ಯನಲ್ಲಿ ಗ್ರೀನಲ್ಲಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವುದ್ಯಾವುದು ಅಂತ ಹೇಳಿದ್ರೆ ನೋಡಿ, ಜಪಾನಿನ ಒಂದು ನಿಕಿ 255 ಇಂಡೆಕ್ಸು 6.92 ಪಾಯಿಂಟ್ಸ್ ಗ್ರೀನಲ್ಲಿ ಬಂದಿದೆ. ಹ್ಯಾಂಗ್ಶಾಂಗು 87 ಪಾಯಿಂಟ್ಸು. ತೈವಾನ್ ವೆಯ್ಟೆಡ್ಡು 584 ಪಾಯಿಂಟ್ಸು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸುಮಾರು ಒಂದು ಸ್ಟಾಕ್ಸ್ಗಳು ಏನಾಗಿದೆ? ಗ್ರೀನಲ್ಲೇ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ಕ್ಲೂಡಿಂಗ್ ಶಾಂಘೈ ಕೂಡ ಗ್ರೀನಲ್ಲೇ ಬಂದಿರತಕ್ಕಂಥದ್ದು, ರೈಟ್. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ಒಂದು ಮಾರ್ಕೆಟಿನ ಒಂದು ಅಪ್ಡೇಟಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಅವ್ರ ಜೊತೆಯಲ್ಲಿ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ನೀವು ಸಹ ಮಾರ್ಕೆಟಲ್ಲಿ ಒಬ್ಬ ಒಳ್ಳೆ ಟ್ರೇಡರ್ ಆಗಬೇಕು, ಇಂಡಿಪೆಂಡೆಂಟ್ ಆಗಿ ಟ್ರೇಡನ್ನು ಮಾಡಬೇಕು, ಯಾರದೇ ಒಂದು ಹೆಲ್ಪ್ ಇಲ್ದಂಗೆ ಸ್ವತಃ ಕಲ್ತ್ಬಿಟ್ಟು ಟ್ರೇಡನ್ನು ಮಾಡಬೇಕು ಅಂತ ಹೇಳಿದ್ರೆ ಹೊಸ ಬ್ಯಾಚಸ್ ಇಷ್ಟರಲ್ಲೇ ಶುರುವಾಗೋದಿದೆ. ಸ್ನೇಹಿತರೆ, 15 ದಿವಸದ ಒಂದು ಸ್ಮಾಲ್ ಕೋರ್ಸ್ ಇದೆ. ಸೊ ಇಂಟ್ರೆಸ್ಟೆಡ್ ಇರ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ಈ ನಂಬರ್ ಏನಿದೆ, ಈ ನಂಬರ್ಗೆ ಕರೆ ಮಾಡಿ ಮಾತಾಡ್ಬೋದು. ಇನ್ನು ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಹಾಗೂ ಯಾರ್ಯಾರು ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಆಮೇಲೆ ಇನ್ನೊಂದು ವಿಷಯ, ಸದ್ಯದಲ್ಲೇ ಫೋರೆಕ್ಸ್ನ ವೀಡಿಯೋಸು, ಮಾರ್ಕೆಟ್ ಅಪ್ಡೇಟ್ಸ್ಗಳು ಸಹ ಬರ್ತಾ ಇರುತ್ತೆ. ಸೊ ನಮ್ಮ ನೆನ್ನೆಯ ಒಂದು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ನೋಡಿ, ಕಲಿಯೋದಕ್ಕೆ ನಿಮಗೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಏನಾದರೂ ಡೌಟ್ಸು, ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾವು ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಸ್ನೇಹಿತರೆ, ರೈಟ್. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.